ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇರೋ ವಿಷಯ ಇದ್ದಾಗ ಹೇಳ್ಬಿಡ್ಬೇಕು. ಸಾರ್ಗಿಂತ ರಸಂ ತುಂಬಾ ಚೆನ್ನಾಗಿದೆ. ಆ ರಸಮ್ಮು ಅತ್ತೆ ಮಾಡಿದ್ದೇನಮ್ಮವ? ಅಯ್ಯೋ ಅಲ್ಲಮ್ಮ, ವಸು ಮಾಡಿದ್ದು. ನಿಮ್ಮ ಅತ್ತೆ ರಸಂ ಮಾಡಿದ್ರೆ ಬರೀ ನೀರಾಗಿರುತ್ತೆ. ಇವತ್ತು ಮಮ್ಮಿ ರಸಂ ಮಾಡಿಲ್ವಲ್ಲ ತಾತ? ಇಷ್ಟೊತ್ತು ಸಾರು ತುಂಬಾ ಚೆನ್ನಾಗಿದೆ ಅಂತಿದ್ರಿ, ಇವಾಗ ಯಾಕೆ ಚೆನ್ನಾಗಿಲ್ಲ ಅಂತಿದ್ದೀರಿ? ಹೇಯ್, ನೀವು ಸುಮ್ನೆ ಇರೋ. ಹಾ, ಹಾಗಾದ್ರೆ ಇಡ್ತೀನಿ ಪಾವನಿ. ಅವಳಿಗೆ ತಿನ್ನು ಅಂತ ಹೇಳು. ಯಾವುದು ಉಳಿದಿರೋ ತರ ಎಲ್ಲ ಹೊಟ್ಟೆ ತುಂಬಾ ತಿನ್ನಿ. ಇಡ್ತೀನಿ. ತಿನ್ನಿ ತಿನ್ನಿ. ಹೊಸ ಮದ್ವೆ ಗಂಡಿಗೆ ಅಡ್ಗೆ ಮಾಡ್ಕೊಟ್ಟಿರೋ ಹೊಸ ಮದ್ವೆ ಹೆಣ್ಣಿನ ತರ ಅತ್ತೆ ಹೇಗ್ ನಾಚ್ಕೋತಿದಾರ ನೋಡಿ ಚಿಕ್ಕಮ್ಮ. ಏನೋ ಬಿಡಮ್ಮ, ಅವಾಗ ಯಾವಾಗ್ಲೋ ಒಂದ್ಸಲ ಮದ್ವೆ ಆಗಿತ್ತು. ಆ ಮುದ್ದು, ಆ ಸರಸ, ಆ ನಾಚಿಕೆ ಎಲ್ಲ ನನಗ್ ಮರ್ತು ಹೋಗಿರೋ ನೆನಪುಗಳು. ಪಾವನಿ, ನೀನು ಕೂತ್ಕೊಮ್ಮ, ಊಟ ಮಾಡ. ಆಯ್ತು ಅತ್ತೆ. ಅವ್ರೆಲ್ಲಿ ರವಿ? ಬಾಕ್ಸ್ ತಗೊಂಡು ಬರ್ತೀನಿ ಅಂತ ಹೋದ್ರು ಅದಕ್ಕೆ. ಅಕ್ಕ, ಎಲ್ಲಿಗೆ ಹೋಗ್ತಿದ್ದೀರಾ ಅಕ್ಕ? ಅದಕ್ಕೆ ಏನಾಯ್ತು ಅದಕ್ಕೆ? ಯಾಕೆ ಆ ಕಾರಿಂದ ಹೊಡ್ತಿದ್ದೀರಾ? ಆ ಕಾರು ಅದೇ ಕಾರ್ ರವಿ. ಮೊನ್ನೆ ರಾತ್ರಿ ಆ ಕಾರೇ ಮನೆ ಹತ್ರ ಬಂದಿದ್ದು. ಅವ್ರದ್ರಲ್ಲೇ ಕೂತ್ಕೊಂಡ್ರು. ನಾನು ಹೋಗೋ ಅಷ್ಟರಲ್ಲಿ ಅವ್ರು ಇಳಿದ್ಬಿಟ್ರು. ಹೀಗೇನೆ ಅವತ್ತು ಕೂಡ ಕಾರ್ ಫಾಸ್ಟಾಗಿ ಹೊರಟೋಯ್ತು. ನಿನ್ನೆ ನಾನು ನೋಡಿದ ಕಾರ್ ಕೂಡ ಇದೆ ಅದಕ್ಕೆ. ಅಣ್ಣ ಈ ಕಾರಲ್ಲೇ ಹೋಗಿದ್ದು. ನನ್ನ ನೋಡಿ ಆ ಕಾರ್ ಫಾಸ್ಟಾಗಿ ಹೊರಟೋಗುತ್ತೆ. ಆ ಕಾರಲ್ಲಿ ಯಾರಿರ್ಬೋದು? ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರೋದು ಆ ಕಾರಲ್ಲಿರೋ ಉದ್ದೇಶ ಇರಬೇಕು ಅದಕ್ಕೆ. ಅವ್ರಿಗೆ ಪರಿಚಯ ಇದೆ ಅಂದ್ಮೇಲೆ ನನ್ ಮುಂದೆ ಕಣ್ಣ ಮುಚ್ಚಾಲೆ ಯಾಕೆ? ಏನೋ ಮುಚ್ಚಿಡ್ತಿದ್ದಾರೆ ರವಿ. ಅಂದ್ರೆ ಅಣ್ಣ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯನಾ ಅದಕ್ಕೆ? ತಪ್ಪೋ ಒಪ್ಪೋ, ನನ್ನಿಂದ ಮುಚ್ಚಿಡೋ ಅಗತ್ಯ ಏನಿದೆ? ನನ್ನ ನೋಡಿ ಆ ಕಾರಲ್ಲಿರೋ ವ್ಯಕ್ತಿ ಓಡ್ ಹೋಗೋದ್ಯಾಕೆ? ನನಗೆ ಗೊತ್ತಿರೋ ಮಟ್ಟಿಗೆ ಅಣ್ಣ ಯಾವ ತಪ್ಪು ಮಾಡಲ್ಲ ಅದಕ್ಕೆ. ಅವ್ರ ಮೇಲೆ ನನಗೆ ನಂಬಿಕೆ ಇದೆ ರವಿ. ಆದ್ರೆ ಮಿಸ್ಟರಿ ಏನು? ಆ ಮಿಸ್ಟೀರಿಯಸ್ ವ್ಯಕ್ತಿ ಯಾರು? ಆ ವ್ಯಕ್ತಿಗೂ ಇವ್ರಿಗೂ ಏನ್ ಸಂಬಂಧ?
ಅಷ್ಟಕ್ಕೂ ಅವ್ರ ಮಧ್ಯೆ ಏನ್ ನಡೀತಿದೆ? ಅದಕ್ಕೆ ಹೋಗೋಣ ನಡೀರಿ. ಡ್ಯಾಡಿ ಡ್ಯಾಡಿ, ಊರಿಂದ ತಾತ ಬಂದಿದ್ದಾರೆ. ತಾತ ಬಂದಿದ್ದಾರಾ? ಡ್ಯಾಡಿ ಇವಾಗ ಯಾಕೆ ಬರಕ್ ಹೋದ್ರು? ಅವ್ರೇನಾದ್ರು ಕರೆದ್ರಾ? ನಮಗೋಸ್ಕರ ತಾತ ಸಿಕ್ಕಾಪಟ್ಟೆ ಫ್ರೂಟ್ಸ್ ತಂದಿದ್ದಾರೆ ಡ್ಯಾಡಿ. ಅಜ್ಜಿನೂ ಬಂದಿದ್ರು ಡ್ಯಾಡಿ, ಆದ್ರೆ ತುಂಬಾ ಬೇಗ ಹೊರಟೋದ್ರು. ಮಾವ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಿ? ಯಾವಾಗ ಬಂದ್ರಿ ಡ್ಯಾಡಿ? ಬೆಳಗ್ಗೆನೆ. ನೀವು ಆ ಕಡೆ ಫ್ಯಾಕ್ಟ್ರಿಗೆ ಹೋದ ತಕ್ಷಣ ನಾನು ಬಂದ್ಬಿಟ್ಟೆ ಅಭಿ. ಮಾವ ಕಾಫಿ ತರ್ತೀನಿ. ಕ್ಯಾಚ್. ಫೋನ್ ಮಾಡಿದ್ರೆ ನಾವು ಮನೇಲೇ ಇರ್ತಾ ಇದ್ದೀವಲ್ಲ ಡ್ಯಾಡಿ. ಪರವಾಗಿಲ್ಲ ಅಭಿ, ನನಗೋಸ್ಕರ ನೀವಿಬ್ರು ಯಾಕೆ ಕೆಲಸ ಹಾಳು ಮಾಡ್ಕೋಬೇಕು? ಒಂದು ನಿಮಿಷ ಬಂದೆ ಡ್ಯಾಡಿ, ನೀವು ಕೂತಿರಿ. ಯಾಕ್ರಿ ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ಯಾಕೆ ಕರ್ಸಿದ್ರಿ? ಅದು ನಾನು ಏನಾದರೂ ಇದ್ರೆ ನಾವೇ ನೋಡ್ಕೋಬೇಕಲ್ವಾ? ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ಕರೆಸ್ತೀರಾ? ಅಮ್ಮ ಬಂದು ಹೋದ್ರಂತೆ ಅಂದರೆ ನಮ್ಮ ಜಗಳದ ಬಗ್ಗೆ ಎಲ್ಲರ ಹತ್ರ ಹೇಳ್ಬಿಟ್ರಾ? ನಿಮ್ಮನ್ನು ಬುದ್ಧಿವಂತರು ಅಂತ ಅನ್ಕೊಂಡಿದ್ದೆ ನಾನು, ಆದರೆ ನಿಮ್ಮನ್ನು ಅತಿ ಬುದ್ಧಿವಂತರು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೊಸವ್ರೆ, ನಮ್ಮ ಮಧ್ಯೆ ಯಾವುದೇ ಜಗಳ ಇದ್ರು ಏನೇ ಇದ್ರೂ ಈ 4 ಗೋಡೆ ಮಧ್ಯೆ ಮಾತ್ರ ಇರಬೇಕು. ಡ್ಯಾಡಿ ಅಮ್ಮ ಆದರೂ ಸರಿ, ನಮ್ಮ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಇನ್ನೊಂದ್ಸಲ ಹೀಗೆ ಮಾಡಕ್ಕೆ ಹೋಗ್ಬೇಡಿ. ನಾನು ಹೋಗಿ ಡ್ಯಾಡಿ ಹತ್ರ ಮಾತಾಡ್ಕೊಂಡ್ಬರ್ತೀನಿ. ಸಾರಿ ಡ್ಯಾಡಿ, ಹೊಸವರು ಆತ್ರಪಟ್ಟು ನಿಮ್ಮನ್ನ ಸುಮ್ಮನೆ ಫೋನ್ ಮಾಡಿ ಕರೆಸಿದಾರೆ ನಿಮ್ಮನ್ನ ಅಂತ ಅನ್ಸುತ್ತೆ. ಅವ್ರು ಹೇಳೋ ಹಾಗೆ ನಮ್ಮ ಮಧ್ಯೆ ಏನೂ ಆಗಿಲ್ಲ ಡ್ಯಾಡಿ. ಅಗತ್ಯ ಇಲ್ಲದೆ ನಿಮಗೆ ಫೋನ್ ಮಾಡಿ ಕರೆಸಿದಾರೆ ಅಂತ ಅನ್ಸುತ್ತೆ. ವಸು ಫೋನ್ ಮಾಡಿ ನನ್ಗೆಲ್ಲಿ ಹೇಳಿದಾಳ ಅಭಿ? ಹೊಲದ ಬಗ್ಗೆ ನಿನ್ನ ಹತ್ರ ಮಾತಾಡೋಕೆ ನಾನೇ ಬಂದಿದ್ದು. ಅಂದರೆ ಹೊಸವ್ರು ನಿಮ್ಗೇನು ಹೇಳೇ ಇಲ್ವಾ? ಅವಳು ಮನೇಲಿ ನಡೆಯೋ ಜಗಳದ ಬಗ್ಗೆ ನಿನಗೆ ಹೇಳೋಲ್ಲ, ಇನ್ನು ನನ್ಗೆಲ್ಲಿ ಹೇಳ್ತಾಳೆ? ಮತ್ತೆ ಅಮ್ಮನೂ ಬಂದು ಹೋದ್ರು ಅಂತ ಮಕ್ಕಳು ಹೇಳ್ತಾ ಇದ್ರು. ಅಲ್ಲೇನೋ ಜಗಳ ಆದಾಗಿದೆ ಅಭಿ. ಅವಳು ಮಕ್ಕಳ ಮೇಲೆ ಮುನ್ಸ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಅವಳು ಇಲ್ಲಿದ್ರೆ ನೀನು ಆಸ್ತಿನ ಮತ್ತೆ ವಾಪಸ್ ಕೇಳ್ಬೋದು ಅಂತ ಅಣ್ಣ ತಮ್ಮದಿರಿಬ್ರು ಬಲವಂತ ಮಾಡಿ ಅವಳನ್ನ ಕರ್ಕೊಂಡು ಹೋದ್ರು. ಇಷ್ಟಕ್ಕೂ ವಸುಗೂ ನಿನಗೂ ಗಲಾಟೆ ಏನು? ಏನೂ ಇಲ್ಲ ಡ್ಯಾಡಿ. ಒಂದು ನಿಮಿಷ ಬಂದೆ. ಹೊಸೋರೆ, ಸಾರಿ ರೀ, ಆತರ ಪಟ್ಬಿಟ್ಟೆ. ನೀವ್ ಯಾವಾಗ್ಲೂ ಮಾಡೋದು ಅದೇ ತಾನೆ? ನೀವು ನಮ್ಮ ಡ್ಯಾಡಿ ಹತ್ರ ನಮ್ಮ ಜಗಳದ ಬಗ್ಗೆ ಹೇಳಿದ್ರೇನೋ ಅಂತ ಅನ್ಕೊಂಡೆ ಅಷ್ಟೇ. ಇಲ್ಲಿವರೆಗೂ ಯಾವತ್ತಾದ್ರೂ ಹೇಳಿದಿನಾ? ಇಲ್ಲ, ಇವಾಗ ನಾವು ಅವರಿಂದ ದೂರ ಇದೀವಲ್ವಾ. ನಾವ್ ಯಾವಾಗ್ಲೂ ಹತ್ರನೇ ಇರ್ತೀವಿ. ನನ್ನ ಜೊತೆ ಜಗಳ ಆದ್ರೆ ಅದನ್ನ ಹೇಳ್ಕೊಳಕ್ಕೆ ಅಂತ ಅವರೇ ಅಲ್ವಾ ಇರೋದು ನಿಮ್ಗೆ. ನನಗ್ ಕಷ್ಟ ಆದ್ರೂ ಸುಖ ಆದ್ರೂ ನಾನ್ ನಿಮ್ ಹತ್ರನೇ ಹೇಳ್ಕೊತೀನಿ. ನೀವು ನನಗೆ ಹೇಳ್ದೇನೆ ತುಂಬಾ ಕೆಲಸ ಮಾಡ್ತಾ ಇದ್ದೀರಾ.
ಅದು ಬೇರೆ, ಈಗ ಹಾಗೆಲ್ಲ ಮಾಡಕ್ಕಾಗಲ್ಲ. ಈಗಲೂ ನಂಗೆ ಇಷ್ಟ ಇಲ್ಲರ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಿಮಗಿಷ್ಟ ಇಲ್ಲ ಅಂತಲ್ಲ, ನಾನ್ ಕಷ್ಟಪಡ್ತೀನಿ ಅಂತ ನಿಮಗ್ ಭಯ. ಅದು ಭಯ ಅಲ್ಲ ರೀ, ಜವಾಬ್ದಾರಿ. ಹಾಗಾದ್ರೆ ನಂದು ಜವಾಬ್ದಾರಿನೇ. ನೀವು ಮನಸ್ಸನ್ನ ಬದಲಾಯಿಸ್ಕೊಳಲ್ವಾ? ಮಾತ್ ಬದಲಾಯಿಸೋಕೆ ನಿಮಗ್ ಹೇಗ್ ಬರಲ್ವೋ, ಮನಸ್ ಬದಲಾಯಿಸೋಕೆ ನನಗೂ ಬರಲ್ಲ. ಹೋಗಿ ಮಾವನ್ ಜೊತೆ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ನಿಜವಾಗ್ಲೂ ನಮ್ಮ ಮಧ್ಯೆ ಏನೋ ಜಗಳ ಇದೆ ಅಂತ ಮಾವನವ್ರ ಕಿಚನ್ಗೆ ಬಂದ್ಬಿಡ್ತಾರೆ. ಓಕೆ 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 ಸೋರೆ, ಸಾರಿ ರೀ. ಏನ್ರಿ, ನೀವಿನ್ನು ಯಾಕೆ ರೆಡಿ ಆಗಿಲ್ಲ? ಯಾಕೆ? ಫ್ಯಾಕ್ಟ್ರಿಗೆ ಹೋಗಲ್ವಾ? ಇಲ್ಲ. ಫ್ಯಾಕ್ಟ್ರಿಯಲ್ಲಿ ನಿಮ್ಗೇನು ಕೆಲಸ ಇಲ್ವಾ? ಫ್ಯಾಕ್ಟ್ರಿಗೆ ಹೋಗಕ್ ಮೂಡಿಲ್ಲ. ಸರಿ, ನಾನು ಹೋಗಿ ಪೂಜೆ ಮಾಡ್ಬರ್ತೀನಿ. ಅಷ್ಟರಲ್ಲಿ ನೀವು ಕಿಚನ್ಗೆ ಹೋಗಿ ಮೆಣಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿಡಿ. ಕುಕ್ಕರಲ್ಲಿ ಬೇಳೆನೂ ಬೇಯಿಸ್ಬಿಡಿ. ಯಾಕೆ? ಅಡ್ಗೆ ಮಾಡಿ ಅಂದ್ರೆ ಕೋಪ ಬರ್ತಿದ್ಯಾ? ಫ್ಯಾಕ್ಟ್ರಿಗೆ ಹೋಗ್ದೇನೆ ಎಷ್ಟು ದಿನ ಹೀಗೆ ಮನೇಲಿ ಕೂತಿರ್ತೀರಾ? ಕೇಳು ಪಾವನಿ, ನಿನ್ನೆ ತನಕ ದುಡ್ಡೇ ಕಾಣ್ತಿಲ್ಲ ಅಂತ ಮನೇಲಿ ಕೂತಿದ್ದ. ಇವಾಗ ಕೈಗೆ ದುಡ್ಡು ಸಿಕ್ಕಿದ್ಯಲ್ಲ, ಫ್ಯಾಕ್ಟ್ರಿಗೆ ಹೋಗಕ್ ಏನ್ ದಾಡಿ ಇವನ್ಗೆ? ಅಷ್ಟಕ್ಕೂ ಇವನ್ಗೆ ಕೆಲ್ಸ ಮಾಡೋ ಮನ್ಸ್ ಇದೆಯೋ ಇಲ್ವೋ, ಅಥವಾ ಕೆಲ್ಸ ಮಾಡಕ್ ಬರೋದಿಲ್ವೇನೋ? ಮತ್ತೆ ಯಾಕ್ರಿ ಮನೇಲೇ ಇದ್ದೀರಾ? ಕೆಲ್ಸ ಮಾಡ್ದೇನೆ ಹೀಗೆ ಎಷ್ಟ್ ದಿನ ಅಂತ ಮನೇಲಿರ್ತೀರಾ? ನಿನಗಿಂತ ಚಿಕ್ಕೋನು ಅಖಿಲ್ ದಿನ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾನಲ್ವಾ? ದಿನಕ್ಕೆ ಹೋಗೋದಕ್ಕೆ ಏನಾಗಿದೆ? ಅವ್ನು ಹೋಗ್ತಿದ್ದಾನಲ್ಲ ಅಂತ ನಾನು ಹೋಗ್ತಿಲ್ಲ ಅಮ್ಮ. ಫ್ಯಾಕ್ಟ್ರಿ ಅವಂದು ಮಾತ್ರ ಅಲ್ಲ ಕಣೋ, ನಿಂದು ಕೂಡ. ಅಲ್ಲೇನ್ ನಡೀತಿದ್ಯೋ ನೀನು ನೋಡ್ಬೇಕು. ಎಲ್ಲ ಅವ್ನಿಗೆ ಬಿಟ್ಕೊಟ್ಬಿಡ್ಬಾರ್ದು. ಬಿಟ್ಬಿಟ್ರೆ ಏನಾಗತ್ತೆ? ಅವನು ನನ್ನ ತಮ್ಮ ತಾನೆ. ಅಭಿನು ನಿಮ್ ತಮ್ಮನೇ. ಮತ್ ಅಭಿನೇನ್ ಮಾಡಿದ್ರಿ? ಉಟ್ ಬಟ್ಟೆಲೆ ಆಚೆ ತಳ್ಳಿದ್ರಿ. ದುಡ್ಡು ತುಂಬಾ ಕೆಟ್ಟದ್ದು ಭಾಸ್ಕರ್. ಗಂಡ ಹೆಂಡತಿ ಮಧ್ಯೆ, ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ತಂದಿಡುತ್ತೆ. ಆಸ್ತಿ ವಿಷಯದಲ್ಲಿ ಯಾರನ್ನೂ ನಂಬಾರ್ದು ಅಂತ ನೀವು ಅಣ್ಣ ತಮ್ಮಂದ್ರೆ ತೋರಿಸ್ಕೊಟ್ಟಿದ್ದೀರಾ. ನಿನಗಿನ್ನೂ ಹೇಳ್ಬೇಕಾ? ಹೆಣ್ಣು ತಿರುಗಾಡಿ ಕೆಡ್ತಾಳೆ, ಗಂಡು ತಿರುಗ್ದೇನೆ ಕೆಡ್ತಾನೆ ಅನ್ನೋ ಗಾದೆ ಸುಮ್ನೆ ಹೇಳಿಲ್ಲ ಕಣೋ. ಹೊರಗಡೆ ಹೋಗ್ದೇನೆ ಮನೇಲಿ ಕೂತಿದ್ರೆ ಹಾಳಾಗ್ಬಿಡ್ತೀಯೋ ದೊಡ್ಡೋನೆ. ಇದಕ್ ಮುಂಚೆನೂ ನೀವು ಅಭಿ ಮೇಲೇನೆ ಜವಾಬ್ದಾರಿ ಎಲ್ಲ ಬಿಟ್ಟು ತಾತ್ಸಾರ ಮಾಡ್ಕೊಂಡಿದ್ರಿ. ಸಂಸ್ಕೃತಿ ಈವೆಂಟ್ಸ್ ಅಲ್ಲೂ ಕೂಡ ಅದಕ್ಕೇನೆ ಬೆಳಿಲಿಲ್ಲ ನೀವು. ಇವಾಗೆಲ್ಲ ಅಖಿಲ್ ಮೇಲೆ ಬಿಟ್ಬಿಟ್ರೆ ಪರಿಸ್ಥಿತಿ ಮತ್ತೆ ಮೊದ್ಲಿನ ತರ ಆಗುತ್ತೆ ರೀ. ಇವಾಗ್ಲಾದ್ರೂ ಬುದ್ಧಿ ಕಲಿ ಭಾಸ್ಕರ್. ನಿನ್ ಸುತ್ತ ಏನ್ ನಡೀತಿದ್ಯೋ ಸ್ವಲ್ಪ ಗಮನ ಕೊಡು. ವ್ಯವಹಾರನ ಕಲ್ತ್ಕೋ. ಮದುವೆ ವಯಸ್ಸಿನ ಮಕ್ಕಳಿದ್ದಾರೆ. ಇವಾಗ್ಲೂ ನೀನು ಗರ ಬಡ್ದಿರೋ ಮುದುಕನ್ ಥರ ಹಾಗೆ ಇದ್ಬಿಟ್ರೆ ಮಕ್ಳ ಭವಿಷ್ಯ ಹಾಳಾಗ್ಬಿಡುತ್ತೆ. ಲೇ, ನಿನ್ನೊಳ್ಳೇದಕ್ಕೆ ಹೇಳ್ತಿದ್ದೀನಿ. ನೀನ್ ಅಭಿಗ್ ಮೋಸ ಮಾಡ್ದ ಹಾಗೆ ನಿನಗ ಅಖಿಲ್ ಮೋಸ ಮಾಡಬಾರ್ದು ಅಂತ ಹೇಳ್ತಿದ್ದೀನೋ. ಸರಿ, ಫ್ಯಾಕ್ಟ್ರಿಗೆ ಹೋಗ್ತೀನಿ. ಅಮಾಯಕ ಹೇಗ್ ಬದುಕ್ತಾನೋ ಏನೋ. ಯಾರತ್ತೆ ಅಮಾಯಕ? ಆಸ್ತಿಗೋಸ್ಕರ ಅಭಿನ ಮನೆ ಬಿಟ್ಟು ಓಡಿಸಿರೋ ಇವರು ಅಮಾಯಕನ? ನೀವು ಅಭಿ ಮನೆಗೆ ಹೋದ್ರೆ ಮತ್ತೆ ಈ ಮನೆಗೆ ಕಾಲಿಡಕ್ ಬಿಡಲ್ಲ ಅಂತ ಹೆದರ್ಸಿರೋ ಇವ್ರ ಅಮಾಯಕನ? ಅದೇ ಆಸ್ತಿಗೋಸ್ಕರ ಅಭಿ ಮನೆಗೆ ಹೋಗಿದ್ ನಿಮ್ಮನ್ನ ಮತ್ತೆ ಈ ಮನೆಗೆ ಕರ್ಕೊಂಡ್ ಬಂದಿರೋ ಇವ್ರ ಅಮಾಯಕನ? ಹಾಗ್ ನೋಡಿದ್ರೆ ನೀವ್ ಅಮಾಯಕರು. ತಾಯಿ ಪ್ರೀತಿಯಿಂದ ಗಾಂಧಾರಿ ತರ ಕುರುಡಿಯಾಗಿದ್ದೀರಾ. ಪದ್ಮಾ, ಬೇಗ ಬಾ, ಟೈಮ್ ಆಗ್ತಾ ಇದೆ. ಬರ್ತಿದೀನ್ರಿ. ಕೂತ್ಕೋ.
ರವಿ ಯಾಕೆ ಹೊಸವ್ರನ್ನ ಕರ್ಕೊಂಡು ಹೋಗೋ ಬದಲು ಪದ್ಮನ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ? ಏ ರವಿ 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 ನಿತ್ಕೋ. ಅಷ್ಟೊಂದು ಆತರ ಯಾಕೆ? ಬೇಗ ಹೋಗ್ಬೇಕಲ್ಲ ಅಣ್ಣ. ಅವ್ರು ಬರ್ಬೇಕಲ್ವಾ? ಅವರು ಬಂದಾಯ್ತಲ್ಲ. ಅವರಲ್ಲ, ರವಿ ರವಿ ರವಿ. ಇಷ್ಟು ಲೇಟಾಗಿ ಬಂದ್ರೆ ಹೇಗೆ ಹೊಸವ್ರೆ? ರವಿ ಹೊರಟೋದ. ಹೋಗ್ಲಿ ಬಿಡ್ರಿ. ಮತ್ತೆ ಫ್ಯಾಕ್ಟ್ರಿ ನೀವೇ ಬರ್ತೀರಾ? ನಾನಿವತ್ತು ಫ್ಯಾಕ್ಟ್ರಿಗೆ ಬರ್ತಾ ಇಲ್ಲ. ಯಾಕೆ? ಯೋಚನೆ ಮಾಡಬೇಕು. ಯಾವುದ್ರ ಬಗ್ಗೆ? ನೀವ್ ಹೇಳಿದ್ರ ಬಗ್ಗೆ. ನಾಳೆ ಎಲೆಕ್ಷನ್ ಇಟ್ಕೊಂಡು ಇವತ್ತು ಯೋಚನೆ ಮಾಡ್ತಾ ಇದ್ದೀರಲ್ರಿ? ನಾಳೆವರೆಗೂ ಟೈಮ್ ಇದೆಯಲ್ಲ. ನಾಮಿನೇಷನ್ ಹಾಕೋ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಈಗ ಯೋಚನೆ ಮಾಡಿದ್ರೆ ಆಗೋ ನಷ್ಟ ಏನು? ಆದರೂ ಸಡನ್ ಆಗಿ ಫ್ಯಾಕ್ಟ್ರಿಗೆ ಬರಲ್ಲ ಅಂದ್ರೆ ಹೇಗೆ ರೀ? ಮೊದಲೇ ಲೀವ್ ಲೆಟರ್ ಹಾಕ್ಬೇಕಾಗಿತ್ತಲ್ವಾ? ನಿನ್ನೆ ನನಗೆ ಈ ಯೋಚನೆ ಬಂದಿರ್ಲಿಲ್ಲ. ರಾತ್ರಿ ನಿಮ್ ಜೊತೆ ಮಾತಾಡಿದ ಮೇಲೇನೆ ಅನ್ಸಿದ್ದು. ಲೀವ್ ಲೆಟರ್ ಕೊಡದೇನೆ ಲೀವ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ. ಏನಾಗತ್ತೆ? ಹೆಚ್ಚಂದ್ರೆ ನನ್ನ ಜಾಬ್ ಇಂದ ತೆಗೆದು ಹಾಕ್ತಾರೆ. ನಾನ್ ಮನೇಲಿ ಕೂತ್ಕೊಳ್ಳೋದೇ ಅಲ್ವಾ ನಿಮಗೂ ಬೇಕಿರೋದು? ನಿಜವಾಗ್ಲೂ ಜಾಬ್ ಬಿಡ್ತೀರಾ? ಏನೋ ಯೋಚನೆ ಮಾಡಿ ಹೇಳ್ತೀನಿ. ಟೈಮ್ ಆಗ್ತಿದೆ. ಕ್ಯಾರಿಯರ್ ತಗೊಂಡು ಹೊರಡಿ ನೀವು. ಇದು ನನಗೇನಾ? ನಿಮಗೆ ನಿನ್ನೆ ನನ್ ಲಂಚ್ ತಿಂದಿದ್ರಲ್ಲ? ಗೊತ್ತಿಲ್ಲ ತಿನ್ಬಿಟ್ಟೆ. ಇವತ್ತಿದು ನಿಮ್ ಲಂಚೆ ಅಂತ ಗೊತ್ತಿದ್ದು ತಿನ್ನಿ. ಹೊರಡ್ರಿ, ಟೈಮ್ ಆಗ್ತಿದೆ. ಹೊಸವ್ರೆ, ಹೊಸವರು ಸಡನ್ ಆಗಿ ಲೀವ್ ಯಾಕೆ ಹಾಕಿದ್ರು? ರೀಸನ್ ಏನಿರ್ಬೋದು? ನಾನು ಆಗ ಹೇಳಿದ್ದಕ್ಕೆ ಏನಾದರೂ ಲೀವ್ ಹಾಕಿದ್ರಾ ಇಲ್ಲ ಬೇರೆ ಏನಾದರೂ ರೀಸನ್ ಇರ್ಬೋದಾ? ಒಂದ್ ನಿಮಿಷ ಇಲ್ಲಿ ಪದ್ಮ. ಏನಾಯ್ತ್ರಿ? ಚೈನ್ ಬಿದ್ದೋಗಿದೆ. ಭಾವ ಬರ್ತಿದ್ದಾರೆ ರೀ. ಅಕ್ಕ ಬರ್ತಿಲ್ಲ. ಗೊತ್ತು. ಅಕ್ಕ ಬರಲ್ಲ ಅಂತ ನಿಮಗ್ ಮೊದ್ಲೇ ಗೊತ್ತಿತ್ತಾ? ಇವತ್ತು ಅದಕ್ಕೆ ಲೀವ್ ಹಾಕಿದ್ದಾರೆ. ನಿನ್ನೆನೆ ಮ್ಯಾನೇಜರ್ಗೆ ಹೇಳಿದ್ರು. ಈ ವಿಷಯ ಭಾವನವ್ರಿಗೆ ಗೊತ್ತಾ? ಗೊತ್ತಿಲ್ಲ. ನಮ್ಮಿಬ್ರಿಗೂ ಗೊತ್ತಿಲ್ಲದೆ ಇರೋ ಥರನೇ ಇರೋಣ. ರವಿ, ಯಾಕೆ ನಿಲ್ಲಿಸ್ಬಿಟ್ಟೆ? ಚೈನ್ ಬಿದ್ದೋಗಿದೆ ಅಣ್ಣ. ಹೌದು, ನೀವೊಬ್ಬರೇ ಬರ್ತಿದ್ದೀರಲ್ಲ, ಅದಕ್ಕೆ ಎಲ್ಲಿ? ಅಕ್ಕ ಬರ್ತೀನಿ ಅಂದ್ಬಿಟ್ರೆ ಭಾವನವ್ರು ಅವ್ರ ಸೈಕಲ್ ಮೇಲೆ ಕೂರ್ಸ್ಕೊಂಡ್ ಬಿಡ್ತಾರಾ? ಪಾಪ ನಮ್ಮಕ್ಕ ಫ್ಯಾಕ್ಟ್ರಿ ತನಕ ನಡ್ಕೊಂಡೇ ಬರ್ಬೇಕು. ಅವರು ಇವತ್ತು ಫ್ಯಾಕ್ಟ್ರಿಗೆ ಬರ್ತಾ ಇಲ್ಲ. ಅದೇನಣ್ಣ, ನಾಳೆನೇ ಅಲ್ವಾ ಎಲೆಕ್ಷನ್ನು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಲೀವ್ ಲೆಟರ್ ಕೊಡದೆ ಲೀವ್ ಹಾಕಿದ್ರೆ ಹೇಗ್ ಭಾವ? ಅವರು ಕೆಲಸ ಬಿಡ್ತೀನಿ ಅಂತಿದ್ದಾರೆ. ಅದಕ್ಕೆ ಹಾಗೆ ಹೇಳಲ್ವೇ? ನೀವು ಅದಕ್ಕೆ ಏನಾದ್ರು ಅಂದ್ರ? ನಾನೇನಂತೀನಿ ರವಿ, ಅವ್ರನ್ನ ನಾನೇನು ಅಂದೇ ಇಲ್ಲ. ನಿಜ ಹೇಳಿ ಭಾವ, ರಾತ್ರಿ ಅಕ್ಕಂಗೆ ಹೆದರ್ಸಿದ್ರಿ ಅಲ್ವಾ? ಅಯ್ಯೋ, ಅಂಥದ್ದೇನು ಇಲ್ಲಮ್ಮ. ನಡೀರಿ ಹೋಗೋಣ. ಅಖಿಲ್, ಬೇಗ ಬಾ, ಟೈಮ್ ಆಗ್ತಿದೆ. ಹಾ, ಬಂದೆ. ಅಖಿಲ್, ಒಂದ್ ನಿಮಿಷ, ನಾನು ನಿಮ್ ಜೊತೆಗೆ ಬರ್ತೀನಿ. ನೀವೆಲ್ಲಿಗೆ ಭಾವ? ಫ್ಯಾಕ್ಟ್ರಿಗಮ್ಮ. ನೀನು ಫ್ಯಾಕ್ಟ್ರಿಗೆ ಬರ್ತೀಯ ಅಣ್ಣ? ಅದೇನೋ, ಫ್ಯಾಕ್ಟ್ರಿಯಲ್ಲಿ ನಾನು ಪಾರ್ಟ್ನರ್ ಅಲ್ವಾ? ಫ್ಯಾಕ್ಟ್ರಿ ಕೆಲಸ ನಾನು ನೋಡ್ಕೋಬೇಕಲ್ವಾ? ನಾವು ನೋಡ್ಕೋತಿದೀವಲ್ಲ ಭಾವ, ಸುಮ್ನೆ ನೀವ್ ಯಾಕೆ? ನಿಮ್ ಜೊತೆಲಿ ಫ್ಯಾಕ್ಟ್ರಿ ನೋಡ್ಕೊಳ್ಳೋ ಜವಾಬ್ದಾರಿ ನಂಗೂ ಇದೆ ಅಲ್ವಮ್ಮ? ಅಂದ್ರೆ ನಮ್ಮೇಲೆ ನಂಬಿಕೆ ಇಲ್ವಾ ಭಾವ ನಿಮ್ಗೆ? ಹಾರಿಕಾ, ಅಣ್ಣ ಫ್ಯಾಕ್ಟ್ರಿಗೆ ಬರ್ತೀನಿ ಅಂದಿದ್ದಾನಲ್ಲ, ಅದೇ ಸಂತೋಷ. ಬರ್ಲಿ ಬಿಡು. ಹಾಗಲ್ಲ ಅಖಿಲ್ ಅಣ್ಣ, ಇನ್ಮೇಲಿಂದ ನೀನು ದಿನ ಫ್ಯಾಕ್ಟ್ರಿಗೆ ಬರಬೇಕು. ಅಲ್ಲಿ ಕೆಲಸ ನೋಡ್ಕೊಂಡು ಬ್ಯುಸಿ ಆಗಬೇಕು. ಸ್ವಲ್ಪ ದಿನ ಹೋದ್ಮೇಲೆ ಇಡೀ ಫ್ಯಾಕ್ಟ್ರಿ ಕೆಲಸ ನಿಂಗೆ ಒಪ್ಸ್ಬಿಡ್ತೀನಿ. ಮತ್ತೆ ನೀವೇನ್ ಮಾಡ್ತೀರಾ? ಅದೇ ಆ MLA ಜೊತೆ ಸೇರಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಣ ಅನ್ಕೊಂಡಿದೀವಲ್ಲ,
ನಾನು ಹಾರಿಕಾ ಆ ಕೆಲಸ ನೋಡ್ಕೋತೀವಿ. ರಿಯಲ್ ಎಸ್ಟೇಟಲ್ಲಿ ನಾನು ಪಾರ್ಟ್ನರೇ ಅಲ್ವಾ? ನಾವು ಮಾಡೋ ಪ್ರತಿ ಬಿಸ್ನೆಸ್ನಲ್ಲೂ ನಾವು ಪಾರ್ಟ್ನರ್ಸೇ ಅಣ್ಣ. ಹೋಗೋಣವಾ? ನಡೀರಿ. ನಡಿ. ಏನಕ್ಕಿಲಿದು? ಫ್ಯಾಕ್ಟ್ರಿಲಿ ಅವ್ರನ್ನ ಸೈಡ್ಗಿಡೋಣ ಅನ್ಕೊಂಡಿದ್ವಲ್ಲ, ಮತ್ತೆ ಬಾ ಅಂತಿದ್ಯಲ್ಲ. ಅವ್ನು ಬರ್ತೀನಿ ಅಂತಿದ್ರೆ ಬೇಡ ಅಂತ ಹೇಗೆ ಹೇಳೋದು? ದುಡ್ಡು ಕಳೆದ್ರು ಅನ್ನೋ ಗಿಲ್ಟಲ್ಲಿ ಭಾವನ ಮನೇಲೆ ಕೂರ್ಸೋಣ ಅನ್ಕೊಂಡಿದ್ವಲ್ಲ, ಎಲ್ಲ ರಿವರ್ಸ್ ಆಗೋಯ್ತು. ಸ್ವಲ್ಪ ವೆಯ್ಟ್ ಮಾಡು ಹಾರಿಕಾ, ಅಣ್ಣನ ಪರ್ಮನೆಂಟಾಗಿ ಮನೇಲೆ ಕೂರ್ಸೋಣ. ನಡಿ.